ನಮಾಜ್ ಮಾಡ್ಕೊಂಡು ಬಂದಿದ್ದಾರೆ, ಕೈ ಹಂಗೆ ನಾಶವಾಗಿ ಹೋಗ್ಬಿಡುತ್ತೆ. ಹೆಣ್ಮಕ್ಳ ಮೇಲೆಲ್ಲ ಕೈ ಮಾಡಿರೋದು, ಅದಕ್ಕೆ ಅವ್ರ ಪರಿಣಾಮ ಇದೆ. ಇವತ್ತೆಲ್ಲ ನಾಳೆ ಮಾತೆಲ್ಲಿರಬೇಕು. ವಯಸ್ಸು ಹುಡುಗಿರನ್ನ ಸಿಕ್ಕಿರೋ ಕಡೆ ಮುಟ್ಟೋದಲ್ಲ. ಅವರು ಅಕ್ಕ ತಂಗಿರಲ್ಲಿ ಹುಟ್ಟಿದ್ರೆ ಗೊತ್ತಾಗಿರೋದು ಅದು ನೋವು ಏನು ಅಂತ ಅವ್ರಿಗೆ. ಹಿಂದೂಗಳಿಗೆ ಮಾತ್ರನ ಸಂವಿಧಾನ ಕಾನೂನು ಅದೆಲ್ಲದೂ ಹೇರಿಕೆ ಆಗೋದು, ಬರೀ ಅದನ್ನೆಲ್ಲ ಫಾಲೋ ಮಾಡಬೇಕಾಗಿರೋದು ಬರೀ ಹಿಂದೂಗಳು ಮಾತ್ರನ? ನಾವು ಹಿಂದೂಗಳು ಅಂದರೆ ಸಸ್ತಾ ಬಿಡ್ದಿದ್ದೀವ ಓಡಿದ್ರೆ ಓಡಿಸ್ಕೊಳಕ್ಕೆ? ಫ್ರೀ ಭಾಗ್ಯಕ್ಕೆ ಓಟ್ ಹಾಕಿದ್ರಲ್ಲ, ಇವತ್ತು ಇವ್ರ ಮನೇಲಿ ಹಾಕಿರೋ ಕಣ್ಣೀರು ಇದೆಯಲ್ಲ, ಕಣ್ಣೀರಿನ ಶಾಪ, ಅದರಲ್ಲಿ ನೀವು ಪಾಲ್ದಾರರು. ಯಾರು ಓಟ್ ಹಾಕಿ ಇವತ್ತು ಅವರಿಗೆ ಗೆಲ್ಲಿಸಿ ಇಂಥ ಒಂದು ದರಿದ್ರ ಆಡಳಿತವನ್ನು ತಂದಿದ್ದಿರಲ್ಲ ಕರ್ನಾಟಕದಲ್ಲಿ, ನೀವು ಖಂಡಿತ ಪಾಲ್ದಾರರು. ಇವ್ರ ಕಣ್ಣೀರಿನ ಶಾಪ ನಿಮಗೂ ತಟ್ಟುತ್ತೆ. ನಿಮ್ಮ ಫ್ಯಾಮಿಲಿನ ಇವತ್ತು ಬೆಂಕಿಯಾಗಿ ಸುಟ್ಬಿಡ್ತೀನಿ, ಒಬ್ರು ಬಿಡಲ್ಲ ಇವತ್ತು ನೋಡು ಅಂತ ಅಂದ್ಬಿಟ್ಟು ನನ್ನ ಚಿಕ್ಕ ಮಗು ಆ ಮೂಲೆಯಲ್ಲಿ ನಡಕ್ತಾ ಇದ್ದಾನಂತೆ ಬಂದ್ಬಿಟ್ಟು